ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಹೆಚ್ಚಳವಾಗ್ತಿರುವಂಥದ್ದು. ಹೀಗಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವಾಹನ ಸವಾರರು ಸಾಕಷ್ಟೊಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ದೇಶಪಾಂಡೆ ನಗರದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ನಲ್ಲಿರುವಂಥದ್ದು. ಕಳೆದ ಒಂದು ವಾರದಲ್ಲಿ 4ನೇ ಬಾರಿ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದರೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 2.84 ಹೆಚ್ಚಳವಾದರೆ ಡೀಸೆಲ್ ಕೂಡ ₹2.82 ಹೆಚ್ಚಳವಾಗಿರುವಂಥದ್ದು. ಇದು ವಾಹನ ಸವಾರರ ಜೇಬಿಗೆ ಸಾಕಷ್ಟು ಒಂದು ಹೊರೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಕಳೆದ ಒಂದು ವಾರದಲ್ಲಿ ಇದೀಗ 4ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗ್ತದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸಾಕಷ್ಟೊಂದು ಪರದಾಟ ನಡೆಸಬೇಕಾಗಿದೆ. ಅದರಲ್ಲೂ ಕೂಡ ಮಧ್ಯಮ ವರ್ಗದವರ ಜನರಿಗೆ ಇದು ಹೆಚ್ಚು ತೊಂದರೆ ಆಗ್ತಾ ಇರುವಂಥದ್ದು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಹೆಚ್ಚಳವಾಗೋದ್ರಿಂದ ಜೊತೆಗೆ ಬೇರೆ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆಯಲ್ಲಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ಇದೀಗ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ವಾಹನ ಮಾಲೀಕರವರು ಮಾತಾಡ್ಸೋಣ. ಸರ್, ಮತ್ತೆ ಈಗ ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಗಿದೆ, ಏನು ಹೇಳ್ತೀರಿ? ಏನು ಸಾಮಾನ್ಯವಾಗಿ ಈಗ ದೇಶದಾಗೆಲ್ಲ ನಡೆದ ಬಿಟ್ಟದ್ರಿ. ಅದ ಪ್ರಕಾರ ಮತ್ತು ಹಂಗೆ ಹೆಚ್ಚಿಗೆ ಹಾಕೊಂತ ಹೋಗೋದು, ಮತ್ತು ಏನು ಮಾಡೋಕ್ಕಾಗೋದಿಲ್ಲ, ಬಂದಿದ್ದು ಅನುಭವಿಸೋದು ಅಷ್ಟಂತೂ ಹೇಳ್ಬೋದು. ಹೆಚ್ಚಾಗೋದು ಮತ್ತು ಏನು ಮಾಡೋಕೆ ಬರೋದಿಲ್ಲ. ಸಾರ್ವಜನಿಕರಿಗೆ ತ್ರಾಸ ಹಾಕಿರ್ತೈತಿ. ಬಟ್ ಅದನ್ನು ಸಹಿಸ್ಕೊಂಡು ಹೋಗೋದು ಅನಿವಾರ್ಯ. ಏನು ಮಾಡ್ಲಿಕ್ಕೆ ಆಗೋದನ್ನೇ ಇಲ್ಲ. ಮತ್ತು ಹೆಚ್ಚಾಗೋದು ಅದಕ್ಕಂತೂ ನಾವು ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ಒಳಗನ ಇದಾಗೈತಲ್ಲ ಸರ್. ಮತ್ತೆ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಹೆಚ್ಚಿಗೆ ಆಗಿದೆ. ಹೌದಾ? ಒಮ್ಮೆ ಏರಿಸ್ಬಿಡ್ಬೇಕಂತ ಅಲ್ಲೆಲ್ಲ ಏರಿಸೋದು, ಎಲ್ಲಿ ಅಡ್ಡಾಡೋರು ಬಿಡ್ತಾರೆ. ಇಲ್ಲಿ ಈ ಸ್ವಲ್ಪ ₹2 ₹3 ಏರಿಸಿದ್ರೆ ಉಪಯೋಗ ಇಲ್ಲ. 150 ಮಾಡಿಬಿಟ್ರೆ ಹೊಲೆತ್ತಲ್ಲ, ಮುಗಿದು ಬಿಡೋದು. ಬೇಕಾದ್ರೆ ಅಡ್ಡಾಡ್ತಾರೆ, ಬೇಡ ಕುಂಡಿರ್ತಾರೆ. ಮತ್ತು ಏನು ಮಾಡಕ್ಕೆ ಬರೋದಿಲ್ಲ. ಮನೆಗೆ ಕುಂತ ಕೆಲಸ ಮಾಡೋಣ ಅಂತಾರಲ್ಲ. ಈಗ ಮನೆಗೆ ಕುಂತ ಕೆಲಸ ಮಾಡೋದು ಮತ್ತು ಹೊರಗೆ ಅಡ್ಡಾಡೋದು ಜरूरत ಬರೋದಿಲ್ಲ. ಎಲ್ಲಿ ಟ್ರಾಫಿಕಲ್ಲಿ ಕಡಿಮೆ ಆಗುತ್ತೆ. ಎಲ್ಲಿ ಇಲ್ಲ ಯಾಕಂದ್ರೆ ಈಗ ಬರೀ ಟ್ರಾಫಿಕ್ಕು ಭಯಂಕರ. ಇಲ್ಲ ಕಡೆ ಜಾಗ ಇಲ್ಲ, ಕುಂಡ್ರ ಜಾಗ ಇಲ್ಲ, ಹೇಳಕ್ಕೆ ಜಾಗ ಇಲ್ಲ. ಬೆಟ್ರ್ ಎಷ್ಟು ಸಾಧ್ಯ ಏರ್ಬೇಕಾಗಿ ಏರಿಸ್ಬಿಡ್ಲಿ, ಒಮ್ಮೆ ಏರಿಸ್ಬಿಡ್ಲಿ. ಅದಾಗ ಏರಿಸ್ಬಿಟ್ರೆ ಎಲ್ಲಿ ಬೇಕಾದ್ರೆ ಇರ್ತದೆ. ಎಟ್ಲೀಸ್ಟ್ ಇದು ಕಡಿಮೆ ಆಗ್ತದೆ, ಹಾಕ್ಸೋ ಮಂದಿಗೆ ಕಡಿಮೆ ಆಗ್ತೈತೆ. ಹಿಂಗೆ ಇಲ್ಲ ನೀವು ಮತ್ತೆ ಎಷ್ಟೋ ₹2 ಇಟ್ಕೊಂಡು ಮತ್ತೆ ಹಾಗೆ ಹೋಗಿಬಿಡ್ತೈತೆ. ಅದು ಬೇಡ. ಪೂರಾ ಜಡ್ ಒಮ್ಮೆ ಏರಿಸಿಬಿಟ್ರೆ ಅಂದರೆ ಒಮ್ಮೆ ಮತ್ತೆ ಅದು ಎಷ್ಟು ಇದಾಗ್ತೈತಿ. ಈಗ ನಾನು ಉಪಯೋಗ ಇಲ್ಲ. ಇದು ಇಟ್ಟಿಟ್ಟು ಪಡ್ಕೊಂಡು ಕೂತ್ರೆ ₹2 ಇರ್ಬೋದು. ಮತ್ತು ಒಂದು ತಿಂಗಳು ಮತ್ತೆ ಮುಂದೆ ಹೋಗೋದು ಮತ್ತೆ ಈಗೆಲ್ಲ ಉಪಯೋಗ ಇಲ್ಲ. ಈಗ ಬಡ ಏರಿಸ್ಬಿಡೋದು. ₹150 ಮಾಡಿಬಿಡ್ರಿ ಹೋಗುತ್ತೆ. ಅಡ್ಡಾಡಿ ಬಂದಾಗ್ಬಿಡುತ್ತೆ ಮೊದಲು. ಇದು ವಾಹನ ಮಾಲೀಕರ ಮಾತುಗಳು. ಸಾಕಷ್ಟು ಜನ ಇಲ್ಲಿ ಬೆಳಗ್ಗೆಯಿಂದ ಪೆಟ್ರೋಲನ್ನು ಹಾಕ್ಸ್ಕೊಳ್ಳಿಕ್ಕೆ ಬರ್ತಾರೆ. ಕೆಲವೊಬ್ಬರು ಪ್ರತಿನಿತ್ಯ ಪೆಟ್ರೋಲ್ ದರ ಹೆಚ್ಚಳ ಮಾಡೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಒಂದೇ ದರ ಹೆಚ್ಚಳ ಮಾಡಿಬಿಟ್ರೆ ಅದಂದರೆ ಒಂದು ರೀತಿಯಿಂದ ಅನುಕೂಲ ಆದರೂ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಆದರೆ ಪ್ರತಿದಿನ ಈ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡೋದು ಸರಿ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇನ್ನು ಇಲ್ಲಿನ ಸಿಬ್ಬಂದಿ ಇದ್ದಾರೆ, ಅವರು ಮಾತಾಡ್ಸೋಣ. ಸರ್, ಈಗ ರೇಟ್ ಹೆಚ್ಚಿಗೆ ಜನ ಏನು ಹೇಳ್ತಾರೆ ಸರ್? ರೇಟಿನ ಬಗ್ಗೆ ಜನ ಅಭಿಪ್ರಾಯ ಅಂದರೆ ಈಗ ದಿನ ಯಾಕೆ ಏರಾಗತ್ತೈತಿ ಏನಂತ ಕೇಳತ್ತಾರೆ ಅವರು. ಅದ್ರ ಬಗ್ಗೆ ಯಾರು ಮುಂದಾಲೋಚನೆ ಯಾರು ಮಾಡಾಕ್ತಾರಲ್ಲ, ಯಾರು ಜನ ಹೆಚ್ಚಿಗೆ ಆಗೋದಕ್ಕೆ ಇದು ಮಾಡ್ತಾರೆ, ಕೇಳ್ತಾರೆ ಸರ್. ದಿನ ಯಾಕೆ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ. ಆದರೆ ಅದ್ರ ಬಗ್ಗೆ ಯಾರು ಕಾಳಜಿ ಮಾಡಾಕ್ತಾ ಇಲ್ಲ. ಇದು ಹುಬ್ಬಳ್ಳಿಯ ವಾಹನ ಮಾಲೀಕರ ಮಾತುಗಳು. ಪ್ರತಿದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಮಾಡೋದು ಬೇಡ, ಒಂದೇ ಸಲ ಹೆಚ್ಚಳ ಮಾಡಿದರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಟ್ರಾಫಿಕ್ ಕೂಡ, ಅಂದರೆ ವಾಹನ ಸವಾರರ ಓಡಾಟ ಕಡಿಮೆ ಆದರೆ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ಪೆಟ್ರೋಲ್ ಕಂಪನಿಗಳು ಒಂದೇ ಸಲ ಬೆಲೆಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.